ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ 9ನೆಯ ಸ್ಕಂದದಲ್ಲಿ ಅಂಶುಮಾನನು ಕಪಿಲ ಮುನಿಗಳ ಕುರಿತಾಗಿ ಮಾಡಿದ ಪ್ರಾರ್ಥನೆಯನ್ನು ನಾವು ತಿಳಿದುಕೊಳ್ಳುತ್ತಿದ್ದೇವೆ. ಭಗವಂತನ ಅಲೌಕಿಕ ಪ್ರೇಮ ಸೇವೆಯಲ್ಲಿ ನೆಲೆಸದೆ ದೇವೋತ್ತಮ ಪರಮಪುರುಷನನ್ನು ಅರಿಯಲು ಯಾರೂ ಸಮರ್ಥರಲ್ಲ. ಭಗವಂತನು ಪ್ರತಿಯೊಬ್ಬನ ಹೃದಯದಲ್ಲೂ ನೆಲೆಸಿದ್ದಾನೆ. ಆದರೂ ಬದ್ಧಾತ್ಮರ ಮೇಲೆ ಐಹಿಕ ತ್ರಿಗುಣಗಳ ಪ್ರಭಾವವಿದೆ. ಅದರಿಂದಾಗಿ ಅವರು ಐಹಿಕ ತ್ರಿಗುಣಗಳ ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳನ್ನು ಮಾತ್ರ ಕಾಣುವರೇ ವಿನಃ ದೇವೋತ್ತಮ ಪರಮಪುರುಷನನ್ನಲ್ಲ. ಆದ್ದರಿಂದ ಪ್ರತಿಯೊಬ್ಬನೂ ತನ್ನನ್ನು ಅಂತರಂಗಿಕವಾಗಿಯೂ ಬಹಿರಂಗವಾಗಿಯೂ ಪವಿತ್ರಗೊಳಿಸಿಕೊಳ್ಳಬೇಕು. ಅಪವಿತ್ರ ಪವಿತ್ರೋ ವಾ ಸರ್ವಾವಸ್ಥಾಂ ಗತೋಪಿ ವಾ ಯಾ ಸ್ಮರೇತ್ ಪುಂಡರೀಕಾಕ್ಷಂ ಸಾ ಬಾಹ್ಯಾಭ್ಯಂತರ ಶುಚಿಹಿ. ನಮ್ಮನ್ನು ಬಾಹ್ಯವಾಗಿ ಶುಚಿಗೊಳಿಸಿಕೊಳ್ಳಲು ನಾವು ಸ್ನಾನವನ್ನು ಮಾಡಬೇಕು. ಆಂತರಂಗಿಕ ಶೌಚಕ್ಕೆ ನಾವು ಹರೇ ಕೃಷ್ಣ ಮಹಾಮಂತ್ರವನ್ನು ಪಠಿಸಿ ಹೃದಯವನ್ನು ಶುಚಿಗೊಳಿಸಿಕೊಳ್ಳಬೇಕು. ಆಗ ಒಂದು ದಿನ ದೇವೋತ್ತಮ ಪರಮಪುರುಷನನ್ನು ಪ್ರತ್ಯಕ್ಷವಾಗಿ ಕಾಣಲು ಸಾಧ್ಯ. ಅಂಶುಮಾನನು ತನ್ನ ಪ್ರಾರ್ಥನೆಗಳನ್ನು ಮುಂದುವರಿಸಿದನು. ಪ್ರಭುವೇ, ಐಹಿಕ ತ್ರಿಗುಣಗಳ ಪ್ರಭಾವದಿಂದ ಮುಕ್ತರಾದ ಋಷಿಗಳು ನಿನ್ನನ್ನು ಪರಿಭಾವಿಸಲು ಅರ್ಹರಾಗಿದ್ದಾರೆ. ಅಂದಾಗ ನನ್ನಂತಹ ಅಜ್ಞಾನಿಗಳು ಹೇಗೆ ತಾನೇ ನಿನ್ನನ್ನು ಪರಿಭಾವಿಸಬಲ್ಲರು? ಸ್ವಭಾವ ಎಂಬ ಪದವು ವ್ಯಕ್ತಿಯೊಬ್ಬನ ಆಧ್ಯಾತ್ಮಿಕ ಸ್ವಭಾವ ಅಥವಾ ಮೂಲ ಸ್ವರೂಪ ಸ್ಥಿತಿಯನ್ನು ಉಲ್ಲೇಖಿಸುತ್ತದೆ. ಈ ಮೂಲಸ್ಥಾನದಲ್ಲಿ ನೆಲೆಸಿದ್ದಾಗ ಜೀವಿಗೆ ತ್ರಿಗುಣಗಳ ಬಾಧೆ ಇರಲಾರದು. ಸಗುಣಾನ್ ಸಮತೀತ್ಯೈತಾನ್ ಬ್ರಹ್ಮಭೂಯಾಯ ಕಲ್ಪತೆ. ಐಹಿಕ ತ್ರಿಗುಣಗಳ ಪ್ರಭಾವದಿಂದ ಮುಕ್ತನಾಗುತ್ತಿದ್ದಂತೆಯೇ ವ್ಯಕ್ತಿಯು ಬ್ರಹ್ಮವೇದಿಕೆಯಲ್ಲಿ ನೆಲೆಸುವನು. ಅದಕ್ಕೆ 4 ಜನ ಕುಮಾರರು ಮತ್ತು ನಾರದರು ಜ್ವಲಂತ ನಿದರ್ಶನಗಳಾಗಿದ್ದಾರೆ. ಅಂತಹ ಅಧಿಕೃತರು ದೇವೋತ್ತಮ ಪರಮಪುರುಷನನ್ನು ಸಹಜವಾಗಿ ಅರಿಯಬಲ್ಲರು. ಆದರೆ ಐಹಿಕ ತ್ರಿಗುಣಗಳ ಪ್ರಭಾವದಿಂದ ಮುಕ್ತರಾಗದ ಬದ್ಧಾತ್ಮರು ಪರಮಪುರುಷನನ್ನು ಸಾಕ್ಷಾತ್ಕರಿಸಿಕೊಳ್ಳಲು ಅರ್ಹರಲ್ಲ. ಆದ್ದರಿಂದ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಉಪದೇಶಿಸುತ್ತಾನೆ, ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ. ಐಹಿಕ ತ್ರಿಗುಣಗಳ ಪ್ರಭಾವವನ್ನು ದಾಟಿ ಮೇಲೇರಬೇಕು. ಐಹಿಕ ತ್ರಿಗುಣಗಳ ಪ್ರಭಾವಕ್ಕೆ ಒಳಗಾಗಿ ಬಾಳುವವನು ದೇವೋತ್ತಮ ಪರಮಪುರುಷನನ್ನು ಅರಿಯಲು ಅನರ್ಹನಾಗಿರುತ್ತಾನೆ. ಅಂಶುಮಾನನು ತನ್ನ ಪ್ರಾರ್ಥನೆಯನ್ನು ಮುಂದುವರಿಸಿದನು. ಸಂಪೂರ್ಣ ಪ್ರಶಾಂತನಾದ ಪ್ರಭುವೇ, ತ್ರಿಗುಣಗಳು, ಕಾಮ್ಯಕರ್ಮಗಳು, ತತ್ಪರಿಣಾಮವಾದ ಐಹಿಕ ನಾಮಗಳು, ರೂಪಗಳು ಎಲ್ಲ ನಿನ್ನದೇ ಸೃಷ್ಟಿ. ಆದರೂ ಅವು ನಿನ್ನನ್ನು ಬಾಧಿಸಲಾರವು. ಆದ್ದರಿಂದ ನಿನ್ನ ದಿವ್ಯನಾಮವು ಐಹಿಕ ನಾಮಗಳಿಗಿಂತ ಬೇರೆಯೇ ಆಗಿದೆ. ನಿನ್ನ ರೂಪವು ಐಹಿಕ ರೂಪಗಳಿಗಿಂತ ಬೇರೆಯೇ ಆಗಿದೆ. ಭಗವದ್ಗೀತೆಯಂತಹ ಉಪದೇಶಗಳನ್ನು ನಮಗೆ ನೀಡಲಿಕ್ಕಾಗಿಯೇ ನೀನು ಐಹಿಕ ದೇಹವನ್ನು ಹೋಲುವ ರೂಪವನ್ನು ತಳೆದಿರುವೆ. ಆದರೆ ವಾಸ್ತವಿಕವಾಗಿ ನೀನು ಪರಮ ಮೂಲಪುರುಷನಾಗಿರುವೆ. ಆದ್ದರಿಂದ ನಾನು ನಿನಗೆ ಆದರಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುವೆನು. ಶ್ರೀಲ ಯಮುನಾಚಾರ್ಯರು ತಮ್ಮ ಸ್ತೋತ್ರ ರತ್ನದಲ್ಲಿ ಈ ಶ್ಲೋಕವನ್ನು ಹೇಳಿದ್ದಾರೆ. ಭವಂತಮೇವಾನುಚರನ್ನಿರಂತರಃ ಪ್ರಶಾಂತ ನಿಶೇಷ ಮನೋರಥಾಂತರಃ ಕದಾಹಮೈಕಾಂತಿಕ ನಿತ್ಯ ಕಿಂಕರಃ ಪ್ರಹರ್ಷಯಿಷ್ಯಾಮಿ ಸನಾಥ ಜೀವಿತಂ. ನಿರಂತರವಾಗಿ ನಿನ್ನ ಸೇವೆ ಮಾಡುವವನು ಎಲ್ಲ ಐಹಿಕ ಕಾಮನೆಗಳನ್ನು ಕಳೆದುಕೊಳ್ಳುವನು, ಸಂಪೂರ್ಣವಾಗಿ ಪ್ರಶಾಂತನಾಗುವನು. ಯಾವಾಗ ನಾನು ನಿನ್ನ ಶಾಶ್ವತ ದಾಸನಾಗಲಿ? ಅಂತಹ ಯೋಗ್ಯನಾದ ಪ್ರಭುವನ್ನು ಹೊಂದಿದ್ದಕ್ಕೆ ನಿರಂತರವಾದ ಆನಂದವನ್ನು ಯಾವಾಗ ಅನುಭವಿಸಲಿ? ಮಾನಸಿಕ ವೇದಿಕೆಯಲ್ಲಿ ವರ್ತಿಸುವವನು ಐಹಿಕ ಕ್ರಿಯೆಗಳಿಗೆ ಇಳಿಯಲೇಬೇಕು. ಆದರೂ ದೇವೋತ್ತಮ ಪರಮಪುರುಷನಲ್ಲಿ ಮತ್ತು ಅವನ ಶುದ್ಧ ಭಕ್ತರಲ್ಲಿ ಕೊಂಚವೂ ಐಹಿಕ ಕಾಲುಷ್ಯ ಇರುವುದಿಲ್ಲ. ಆದ್ದರಿಂದ ಭಗವಂತನನ್ನು ಪ್ರಶಾಂತನೆಂದು ಸಂಬೋಧಿಸಲಾಗಿದೆ. ಪ್ರಶಾಂತ ಎಂದರೆ ಪೂರ್ಣವಾಗಿ ಶಾಂತನಾದವನು, ಐಹಿಕ ಅಸ್ತಿತ್ವದ ಕ್ಷೋಭೆ ಇಲ್ಲದವನು. ಪರಮಪ್ರಭುವಿಗೆ ಐಹಿಕ ನಾಮ ರೂಪಗಳು ಇಲ್ಲ. ಕೇವಲ ಮೂರ್ಖರು ಭಗವಂತನ ನಾಮರೂಪಗಳು ಐಹಿಕವೆಂದು ಭಾವಿಸುತ್ತಾರೆ. ಅವಜಾನಂತಿ ಮಾಂ ಮೂಢ ಮಾನುಷೀಂ ತನುಮಾಶ್ರಿತಂ. ಪರಮಪ್ರಭುವು ಮೂಲಪುರುಷನಾಗಿದ್ದಾನೆ, ಅದೇ ಅವನ ಸ್ವರೂಪ. ಆದರೂ ಭಗವಂತನು ರೂಪರಹಿತನೆಂದು ಅಲ್ಪಜ್ಞಾನಿಗಳು ಭಾವಿಸುತ್ತಾರೆ. ಐಹಿಕವಾದ ತಿಳುವಳಿಕೆಯಲ್ಲಿ ಭಗವಂತನು ರೂಪರಹಿತನಾಗಿದ್ದಾನೆ. ಆದರೆ ಭಗವಂತನಿಗೆ ಆತನ ದಿವ್ಯ ರೂಪವಿದೆ, ಅದೇ ಸಚ್ಚಿದಾನಂದ ವಿಗ್ರಹ. ಪ್ರಭುವೇ, ಕಾಮ, ಲೋಭ, ಈರ್ಷ್ಯೆ, ಮೋಹಗಳ ಪ್ರಭಾವದಿಂದ ತುಂಬ ಭ್ರಾಂತವಾದ ಮನಸ್ಸುಳ್ಳವರು ಕೇವಲ ಈ ಲೋಕದ ಹುಸಿ ಮನೆಮಠಗಳಲ್ಲಿ ಆಸಕ್ತರಾಗಿರುವರು. ಅದನ್ನೆಲ್ಲ ನಿನ್ನ ಮಾಯೆ ಸೃಷ್ಟಿಸಿದೆ. ಅವರು ಮನೆ, ಹೆಂಡತಿ, ಮಕ್ಕಳಿಗೆ ಗಂಟು ಬಿದ್ದು ಈ ಸಾಂಸಾರಿಕ ಪ್ರಪಂಚದಲ್ಲಿ ಎಡೆಬಿಡದೆ ಅಲೆಯುವರು. ಸಕಲ ಜೀವಿಗಳ ಪರಮಾತ್ಮನೇ, ದೇವೋತ್ತಮ ಪುರುಷನೇ, ನಿನ್ನನ್ನು ನೋಡಿದ್ದರಿಂದಲೇ ಎಲ್ಲ ಕಾಮನೆಗಳು ನನ್ನಿಂದ ದೂರವಾದವು. ಅವೇ ದುಸ್ತರವಾದ ಮೋಹ ಮತ್ತು ಸಾಂಸಾರಿಕ ಪ್ರಪಂಚದ ಬಂಧನಗಳಿಗೆ ಮೂಲ ಕಾರಣಗಳಾಗಿವೆ. ಹೀಗೆ ಅಂಶುಮಾನನು ಭಗವಂತನನ್ನು ಸ್ತುತಿಸಿದನು. ಆಗ ವಿಷ್ಣುವಿನ ಶಕ್ತಿ ಸಂಪನ್ನ ಅವತಾರವಾದ ಕಪಿಲ ಮಹರ್ಷಿಯು
ಅವನ ಮೇಲೆ ತುಂಬಾ ಕರುಣೆ ತೋರಿದನು. ಜ್ಞಾನ ಮಾರ್ಗವನ್ನು ಅವನಿಗೆ ವಿವರಿಸಿದನು. ದೇವೋತ್ತಮ ಪರಮಪುರುಷನು ನುಡಿದನು, ಪ್ರಿಯ ಅಂಶುಮಾನ್, ನಿನ್ನ ಅಜ್ಜನ ಯಜ್ಞದ ಪಶು ಇಲ್ಲಿದೆ, ಅದನ್ನು ತೆಗೆದುಕೋ. ಸುಟ್ಟು ಬೂದಿಯಾದ ನಿನ್ನ ಪಿತೃಗಳ ವಿಮೋಚನೆ ಗಂಗಾಜಲದಿಂದ ಮಾತ್ರ ಸಾಧ್ಯ, ಬೇರೆ ಯಾವ ಮಾರ್ಗದಿಂದಲೂ ಸಾಧ್ಯವಿಲ್ಲ. ಆ ಬಳಿಕ ಅಂಶುಮಾನನು ಕಪಿಲಮುನಿಗೆ ಪ್ರದಕ್ಷಿಣೆಗೈದು ತಲೆಬಾಗಿ ಆದರಪೂರ್ಣ ಪ್ರಣಾಮಗಳನ್ನು ಸಲ್ಲಿಸಿದನು. ಹೀಗೆ ಅವನನ್ನು ಪೂರ್ಣವಾಗಿ ತೃಪ್ತಿಪಡಿಸಿ ಅಂಶುಮಾನನು ಯಜ್ಞಾಶ್ವವನ್ನು ಮರಳಿ ತಂದನು. ಆ ಕುದುರೆಯಿಂದ ಸಗರ ಮಹಾರಾಜನು ಯಜ್ಞದ ಉಳಿದ ಆಚರಣೆಯನ್ನು ಪೂರೈಸಿದನು. ತದನಂತರ ಸಗರ ಮಹಾರಾಜನು ರಾಜ್ಯಭಾರವನ್ನು ಅಂಶುಮಾನನಿಗೆ ವಹಿಸಿ ಸಕಲ ಸಾಂಸಾರಿಕ ವ್ಯಾಕುಲತೆ ಮತ್ತು ಬಂಧನಗಳಿಂದ ಬಿಡುಗಡೆ ಹೊಂದಿದನು. ಔರ್ವ ಮುನಿಯು ಉಪದೇಶಿಸಿದ ಮಾರ್ಗವನ್ನು ಅನುಸರಿಸಿ ಪರಗತಿಯನ್ನು ಸಾಧಿಸಿದನು. ಮುಂದಕ್ಕೆ ಶುಕದೇವ ಗೋಸ್ವಾಮಿಗಳು ಖಟ್ವಾಂಗನವರೆಗಿನ ಅಂಶುಮಾನನ ರಾಜವಂಶದ ಚರಿತ್ರೆಯನ್ನು ಹಾಗೂ ಭಗೀರಥನು ಭೂಮಿಗೆ ಗಂಗೆಯನ್ನು ತಂದದ್ದನ್ನು ವಿವರಿಸುತ್ತಾರೆ. ಮಹಾರಾಜ ಅಂಶುಮಾನನ ಪುತ್ರನಾದ ದಿಲೀಪನು ಗಂಗೆಯನ್ನು ಭೂಮಿಗೆ ತರಲು ಪ್ರಯತ್ನಪಟ್ಟು ಯಶಸ್ಸು ಕಾಣದೆಯೇ ಮೃತನಾದನು. ದಿಲೀಪನ ಪುತ್ರನಾದ ಭಗೀರಥನು ಗಂಗೆಯನ್ನು ಐಹಿಕ ಪ್ರಪಂಚಕ್ಕೆ ತರುವ ದೃಢ ಸಂಕಲ್ಪ ಮಾಡಿ ಅದರ ಸಲುವಾಗಿ ಅನೇಕ ತಪಶ್ಚರ್ಯಗಳನ್ನು ಆಚರಿಸಿದನು. ಭಗೀರಥನ ವ್ರತ ನಿಯಮಗಳಿಂದ ಪೂರ್ಣವಾಗಿ ಸಂತುಷ್ಟಳಾದ ಗಂಗಾಮಾತೆಯು ವರವೊಂದನ್ನು ಕೊಡುವ ಸಲುವಾಗಿ ಅವನಿಗೆ ಪ್ರತ್ಯಕ್ಷಳಾದಳು. ತನ್ನ ಪಿತೃಗಳಿಗೆ ಸದ್ಗತಿಯನ್ನು ಕರುಣಿಸಬೇಕೆಂದು ಭಗೀರಥನು ಕೇಳಿಕೊಂಡನು. ಗಂಗಾಮಾತೆಯು ಭೂಮಿಗೆ ಬರಲು 2 ಷರತ್ತುಗಳ ಮೇಲೆ ಒಪ್ಪಿಕೊಂಡಳು. ಗಂಗಾಜಲದ ಅಲೆಗಳ ರಭಸವನ್ನು ತಡೆಯಬಲ್ಲ ಸೂಕ್ತ ಪುರುಷನೊಬ್ಬನು ಬೇಕೆಂಬುದು ಮೊದಲನೆಯ ಷರತ್ತು. ಗಂಗಾ ಸ್ನಾನದ ಬಳಿಕ ಪಾಪಿಷ್ಟರು ಪಾಪಕರ್ಮ ಫಲಗಳಿಂದ ಮುಕ್ತರಾಗುವುದಾದರೂ ಅವರ ಪಾಪಕರ್ಮಗಳನ್ನು ತನ್ನಲ್ಲಿ ಇರಿಸಿಕೊಳ್ಳಲು ಆಗದು ಎಂಬುದು 2ನೆಯ ಷರತ್ತು. ಇವೆರಡೂ ಪರಿಶೀಲನಾರ್ಹವಾದ ಷರತ್ತುಗಳಾಗಿದ್ದವು. ಭಗೀರಥನು ಗಂಗಾಮಾತೆಗೆ ಹೀಗೆಂದು ಉತ್ತರ ಕೊಟ್ಟನು: ಮಹಾದೇವನಾದ ಶಿವನು ನಿನ್ನ ಅಲೆಗಳ ರಭಸವನ್ನು ತಡೆಯಲು ಸಂಪೂರ್ಣವಾಗಿ ಶಕ್ತನು. ಶುದ್ಧ ಭಕ್ತರು ನಿನ್ನಲ್ಲಿ ಮಿಂದುದಾದರೆ ಪಾಪಿಷ್ಟರು ಬಿಟ್ಟು ಹೋಗುವ ಕರ್ಮಫಲಗಳು ತಟಸ್ಥವಾಗುವವು. ಆಶುತೋಷನಾದ ಭಗವಾನ್ ಶಿವನು ಸ್ವಾಭಾವಿಕವಾಗಿ ಬಹುಸುಲಭದಲ್ಲಿ ತೃಪ್ತನಾಗುತ್ತಾನೆ. ಹಾಗಾಗಿ ಭಗೀರಥನು ಆಶುತೋಷನೆಂದು ಕರೆಯಲಾದ ಶಿವನನ್ನು ತೃಪ್ತಿಪಡಿಸಲು ತಪಸ್ಸನ್ನಾಚರಿಸಿದನು. ಗಂಗೆಯು ಭೂಮಿಗಿಳಿಯುವ ರಭಸವನ್ನು ತಡೆಯಬೇಕೆಂಬ ಭಗೀರಥನ ಪ್ರಸ್ತಾಪವನ್ನು ಮಹಾದೇವನಾದ ಶಿವನು ಒಪ್ಪಿಕೊಂಡನು. ಹೀಗೆ ಗಂಗಾಜಲದ ಸ್ಪರ್ಶ ಮಾತ್ರದಿಂದ ಭಗೀರಥನ ಪಿತೃಗಳು ಉದ್ಧಾರವಾದರು ಹಾಗೂ ಸ್ವರ್ಗಲೋಕಗಳಿಗೆ ಹೋಗಲು ಸಮ್ಮತಿಯನ್ನು ಪಡೆದರು. ಶುಕದೇವ ಗೋಸ್ವಾಮಿಗಳು ತಮ್ಮ ಮಾತುಗಳನ್ನು ಮುಂದುವರಿಸಿದರು. ಅಂಶುಮಾನ ರಾಜನು ತನ್ನ ಅಜ್ಜನಂತೆ ದೀರ್ಘಕಾಲ ತಪಶ್ಚರ್ಯಗಳನ್ನಾಚರಿಸಿದನು. ಹಾಗಿದ್ದು ಅವನು ಗಂಗೆಯನ್ನು ಈ ಐಹಿಕ ಜಗತ್ತಿಗೆ ತರಲಾಗಲಿಲ್ಲ. ಕಾಲಕ್ರಮದಲ್ಲಿ ಅವನು ವಿಧಿವಶನಾದನು. ಅಂಶುಮಾನನ ಹಾಗೆಯೇ ಅವನ ಮಗನಾದ ದಿಲೀಪನಿಗೆ ಕೂಡ ಗಂಗೆಯನ್ನು ಈ ಐಹಿಕ ಜಗತ್ತಿಗೆ ತರಲು ಸಾಧ್ಯವಾಗಲಿಲ್ಲ. ಇವನು ಕಾಲಕ್ರಮದಲ್ಲಿ ಮರಣಕ್ಕೆ ತುತ್ತಾದನು. ತರುವಾಯ ದಿಲೀಪನ ಮಗನಾದ ಭಗೀರಥನು ಗಂಗೆಯನ್ನು ಈ ಐಹಿಕ ಜಗತ್ತಿಗೆ ತರುವ ಸಲುವಾಗಿ ಬಹು ಕಠಿಣವಾದ ತಪಶ್ಚರ್ಯಗಳನ್ನು ಆಚರಿಸಿದನು. ಗಂಗಾಮಾತೆಯು ಭಗೀರಥನಿಗೆ ಪ್ರತ್ಯಕ್ಷಳಾಗಿ, ನಾನು ನಿನ್ನ ತಪಶ್ಚರ್ಯಗಳಿಂದ ಸಂತೃಪ್ತಳಾಗಿದ್ದೇನೆ, ನೀನು ಕೋರುವ ವರವನ್ನು ನಿನಗೆ ನೀಡಲು ಸಿದ್ಧಳಾಗಿದ್ದೇನೆ ಎಂದು ಹೇಳಿದಳು. ಆಗ ರಾಜನು ಆಕೆಗೆ ಶಿರಬಾಗಿ ಅವಳಲ್ಲಿ ತನ್ನ ಅಪೇಕ್ಷೆಯನ್ನು ವಿವರಿಸಿದನು. ಕಪಿಲ ಮುನಿಗಳನ್ನು ಅವಮಾನಗೊಳಿಸಿದ್ದಕ್ಕಾಗಿ ಸುಟ್ಟು ಭಸ್ಮವಾಗಿದ್ದ ತನ್ನ ಪಿತೃಗಳನ್ನು ಉದ್ಧರಿಸುವುದು ರಾಜನ ಇಚ್ಛೆಯಾಗಿತ್ತು. ಗಂಗಾಮಾತೆಯು ಹೀಗೆಂದು ಉತ್ತರ ನೀಡಿದಳು: ನಾನು ಆಕಾಶದಿಂದ ಭೂಮಿಯ ಮೇಲೆ ಬಿದ್ದಾಗ ಜಲಧಾರೆಯು ಖಂಡಿತವಾಗಿ ಬಹು ರಭಸದಿಂದ ಕೂಡಿರುವುದು. ಆ ರಭಸವನ್ನು ತಡೆಯಬಲ್ಲವರು ಯಾರು? ನನ್ನನ್ನು ಯಾರೂ ತಡೆಯದೇ ಇದ್ದಲ್ಲಿ ನಾನು ಭೂಮಿಯನ್ನು ಭೇದಿಸಿಕೊಂಡು ಬ್ರಹ್ಮಾಂಡದ ಪಾತಾಳ ಭಾಗವಾದ ರಸಾತಳಕ್ಕೆ ಇಳಿಯುವೆನು. ಹೇ ರಾಜನೇ, ಭೂಮಿಗೆ ಬಂದಿಳಿಯಲು ನಾನು ಇಚ್ಛಿಸುವುದಿಲ್ಲ. ಏಕೆಂದರೆ ಜನಸಾಮಾನ್ಯರು ನನ್ನಲ್ಲಿ ಸ್ನಾನ ಮಾಡಿ ತಮ್ಮ ಪಾಪಕೃತ್ಯಗಳ ಫಲಗಳನ್ನು ತೊಳೆದುಕೊಳ್ಳುತ್ತಾರೆ. ಈ ಎಲ್ಲ ಪಾಪಫಲಗಳು ನನ್ನಲ್ಲಿ ಸಂಚಯಿತವಾದರೆ ಅವುಗಳಿಂದ ನಾನು ಹೇಗೆ ಮುಕ್ತಳಾಗಲಿ? ನೀನು ಇದನ್ನು ಬಹು ಎಚ್ಚರಿಕೆಯಿಂದ ವಿಚಾರ ಮಾಡು. ಭಗವದ್ಗೀತೆಯಲ್ಲಿ ದೇವೋತ್ತಮ ಪರಮಪುರುಷನು ಹೀಗೆಂದು ಹೇಳಿದ್ದಾನೆ: ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ, ಅಹಂ ತ್ವಾಂ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾಶುಚಃ. ಎಲ್ಲ ಬಗೆಯ ಧರ್ಮಗಳನ್ನು ತೊರೆದು ನನ್ನಲ್ಲಿ ಶರಣಾಗತನಾಗು ಅಷ್ಟೇ. ನಿನ್ನ ಎಲ್ಲ ಪಾಪಕರ್ಮಗಳಿಂದಲೂ ನಿನ್ನನ್ನು ಮುಕ್ತಗೊಳಿಸುತ್ತೇನೆ, ಭಯಪಡಬೇಡ. ದೇವೋತ್ತಮ ಪರಮಪುರುಷನು ಯಾರದೇ ಪಾಪಕರ್ಮಗಳ ಪ್ರತಿಕ್ರಿಯೆಗಳನ್ನು ಸ್ವೀಕರಿಸಬಲ್ಲನು ಹಾಗೂ ನಿಷ್ಕ್ರಿಯಗೊಳಿಸಬಲ್ಲನು. ಏಕೆಂದರೆ ಅವನು ಪ್ರಾಪಂಚಿಕ ಸಂಸರ್ಗದಿಂದ ಕಲುಷಿತವಾಗದ ಸೂರ್ಯನಂತೆ ಪವಿತ್ರನು, ಶುದ್ಧನು. ತೇಜೀಯಸಾಂ ನ ದೋಷಾಯೇ ವಹ್ನೇ ಸರ್ವಭುಜೋ ಯಥಾ. ಬಹಳ ಶಕ್ತಿವಂತನಾದವನು,
ಯಾವ ಪಾಪಕಾರ್ಯದಿಂದಲೂ ಬಾಧಿತನಾಗುವುದಿಲ್ಲ. ಆದರೆ ತನ್ನ ಜಲದಲ್ಲಿ ಸ್ನಾನ ಮಾಡುವ ಜನಸಾಮಾನ್ಯರು ತಮ್ಮ ಪಾಪದ ಹೊರೆಯನ್ನು ತನ್ನಲ್ಲಿ ಬಿಡುವರು ಎಂದು ಗಂಗಾಮಾತೆಯು ಭಯಪಡುವುದನ್ನು ನಾವಿಲ್ಲಿ ಕಾಣುತ್ತೇವೆ. ಭಗೀರಥನು ಗಂಗಾದೇವಿಯನ್ನು ಒಲಿಸಿದ ಬಗೆಯನ್ನು ಕುರಿತಾಗಿ ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.